ಇವತ್ತು ಕರ್ನಾಟಕದ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಇಂಡಸ್ಟ್ರಿಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ, ದ್ವಾರಕೀಶ್ ಅವರನ್ನು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಆದಮೇಲೆ ಯಾರಾದರೂ ಕರ್ನಾಟಕದ ಒಂದು ಚಿತ್ರರಂಗವನ್ನು ಎತ್ತಿ ಹಿಡಿದಿದ್ದು ಅಂದರೆ ಅದು ದ್ವಾರಕೀಶ್ ಅವರು. ನಮ್ಮದು ಒಡನಾಟ ಒಂದು 20 ವರ್ಷದಿಂದ. ಅವರು NR ಕಾಲೋನಿಯಲ್ಲಿದ್ದರು ಮುಂಚೆ, ಅದಾದ ನಂತರ HSL ಲೇಔಟ್ಗೆ ಬಂದರು. ಕರ್ನಾಟಕದ ಚಿತ್ರರಂಗದಲ್ಲಿ 5 ರೂಪಾಯಿಗೆ ಒಬ್ಬ ಕನ್ನಡದ ಹಳ್ಳಿಯವರನ್ನು ಸಿಂಗಾಪುರ್ಗೆ ಕರ್ಕೊಂಡು ಹೋಗಿದ್ದಾರೆ, ಆಫ್ರಿಕಾ ಕರ್ಕೊಂಡು ಹೋಗಿದ್ದಾರೆ. ಅನೇಕ ಸಾಹಸಗಳನ್ನು ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆದರೆ ಚಪ್ಪಾಳೆ ಮಾತ್ರ ಕಮ್ಮಿ ಸಿಕ್ತು. ಯಾಕಂದರೆ ಪರದೆ ಮೇಲಿರ್ತಕ್ಕಂಥ ಹೀರೋಗೆ ಚಪ್ಪಾಳೆ ಸಿಕ್ತು. ದುಡ್ಡು ಹಾಕಿದ ದ್ವಾರಕೀಶ್, ಚಿತ್ರ ನಿರ್ಮಾಣ ಮಾಡಿದ್ದ ದ್ವಾರಕೀಶ್, ಕಷ್ಟಪಟ್ಟಿದ್ದು ದ್ವಾರಕೀಶ್, ಎಲ್ಲರನ್ನೂ ಜೊತೆಗೆ ಸೇರಿಸಿ ಮಾಡಿದ ಚಿತ್ರ, ಎಕ್ಸ್ಪೆರಿಮೆಂಟ್ ಮಾಡಿದ ಚಿತ್ರ. ಅವರಿಗೆ ಫೈನಾನ್ಷಿಯಲಿ ತುಂಬ ವೀಕ್ ಮಾಡಿದ್ರೆ ಹೊರತು, ಆದರೆ ಕರ್ನಾಟಕದ ಜನತೆ ಅವರ ಕಾಮಿಡಿಗೆ, ಅವರ ಒಂದು ಫಿಲ್ಮಿನ ನಿಷ್ಠೆಗೆ, ಅವರ ಒಂದು ಕಾಂಟ್ರಿಬ್ಯೂಷನನ್ನು ನಾವು ಯಾರೂ ಮರೆಯೋಕ್ಕಾಗಲ್ಲ. ಹೀ ಈಸ್ ದ ಟ್ರೂ ಅಚೀವರ್. ದ್ವಾರಕೀಶ್ ಅವರೇ ಕರ್ನಾಟಕದ ಕನ್ನಡ ಚಿತ್ರರಂಗದ ಸ್ಯಾಂಡಲ್ವುಡ್ಡಿನ ಅಚೀವರ್. ಎಲ್ಲವನ್ನೂ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಮಾಡಿದ್ದಾರೆ, ಡೈರೆಕ್ಟರ್ ಮಾಡಿದ್ದಾರೆ, ಫಾರಿನ್ ಮಾಡಿದ್ದಾರೆ, ಬೇರೆ ಬಹುಭಾಷೆ ಚಿತ್ರಗಳನ್ನು ಮಾಡಿದ್ದಾರೆ. ಆ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಧೈರ್ಯ ಮತ್ತು ಭಗವಂತ ಅವರಿಗೆ ಈ ನೋವನ್ನು, ಈ ಲಾಸನ್ನು ತಡ್ಕೊಳೋಕ್ಕೆ ಒಂದು ಶಕ್ತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ನಾವು ಒಂದು ಮುತ್ತನ್ನು ಕಳ್ಕೊಂಡಿದ್ದೇವೆ, ಅದೇ ದ್ವಾರಕೀಶ್.